ನಮಸ್ತೆ ಎಲ್ರಿಗೂ, ನಿಮ್ಮ ಸಖಿ ಬ್ಲಾಗ್ಸ್ಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒಂದು ಪುಟ್ಟ ರಂಗೋಲಿ ಹಾಗೆ ಒಂದಷ್ಟು ಒಳ್ಳೆ ವಿಚಾರಗಳು, ಮನೆಗೆ ಸಂಬಂಧಿಸಿದ ಒಂದಷ್ಟು ಒಳ್ಳೆ ವಿಚಾರಗಳ ಬಗ್ಗೆ ಇವತ್ತು ಹೇಳಬೇಕು ಅಂತ ಇದ್ದೀನಿ. ಎಷ್ಟೇ ದುಡಿದ್ರೂ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇರಲ್ಲ. ಸೊ ಹಾಗಾಗಿ ಅದರ ಬಗ್ಗೆ ಎಲ್ಲ ಮಾತಾಡ್ತೀನಿ ಈ ಒಂದು ಪುಟ್ಟ ರಂಗೋಲಿ ಮುಗ್ದಾದ್ಮೇಲೆ. ಈಗ ರಂಗೋಲಿ ಎಲ್ಲ ಹಾಕಿ ಬಂದು ಮಾರ್ನಿಂಗ್ ಇವಾಗ ಬ್ರೇಕ್ಫಾಸ್ಟನ್ನು ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ಗೆ ಇವತ್ತು ಮೆಂತ್ಯ ಬಾತನ್ನು ಮಾಡೋಣ ಅಂತ ಇದ್ದೀನಿ. ಅದಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡಿ ನಾನು ಗ್ರೈಂಡ್ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಈಗ ಒಗ್ಗರಣೆಗೆ ಚಕ್ಕೆ, ಲವಂಗ, ಏಲಕ್ಕಿ ಇದೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಮೆಂತ್ಯ ಬಾತು. ಮಕ್ಕಳ ಒಂದು ಲಂಚ್ ಬಾಕ್ಸಿಗೆ ಹಾಕಿ ಕಳಿಸ್ಬೋದು, ತುಂಬ ಬೇಗನೆ ಆಗುತ್ತೆ. ಹಾಗೆ ಒಂದು ಗಡ್ಡೆ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಪಲಾವ್ ಎಲೆ, ಒಂದೆರಡು ಪಲಾವ್ ಎಲೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ಕೂಡ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಸೊಪ್ಪು ತಿನ್ನಲ್ಲ ಮಕ್ಕಳು ಅಂತ ಇದ್ದರೆ ನೀವು ಈ ರೀತಿ ಕೂಡ ಮಾಡಿ ಕೊಡ್ಬೋದು. ಮೆಂತ್ಯ ಸೊಪ್ಪು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ, ತಂಪಾಗಿಯೂ ಕೂಡ ಇರುತ್ತೆ ಈ ಒಂದು ಟೈಮಲ್ಲಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಒಂದು ಸ್ಟೇಜಲ್ಲಿ ಹಾಕ್ತಾಯಿದ್ದೀನಿ ನಾನು, ಮತ್ತೆ ಹಾಕೋದಿಲ್ಲ. ಒಂದೇ ಸಲಕ್ಕೆ ಈರುಳ್ಳಿ ಕೂಡ ಫ್ರೈ ಆಗುತ್ತೆ, ಹಾಗೆ ರುಚಿಗೆ ತಕ್ಕಷ್ಟು ಒಂದೇ ಸಲಕ್ಕೆ ಹಾಕಿದಾಗೆ ಕೂಡ ಆಗುತ್ತೆ. ಹಾಗೆ ನಾನು ಟೊಮೆಟೊ ಮತ್ತು ಒಂದೆರಡು ಗಡ್ಡೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಹಸಿರು ಮೆಣಸನ್ನು ನಾನು ಒಂದು 5ರಿಂದ 6 ತಗೊಂಡು ಅದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಅದರ ವಿಡಿಯೋ ಮಾಡೋದಕ್ಕೆ ನನಗೆ ಮರ್ತೋಯ್ತು, ಅಥವಾ ಮೋಸ್ಟ್ಲಿ ಅದು ಹೇಗೋ ಡಿಲೀಟ್ ಆಗಿದೆ ಅಂತ ಅನಿಸುತ್ತೆ. ಹುಡುಕಿದ್ರೆ ಸಿಗಲಿಲ್ಲ ನನಗೆ. ಸೊ ಹಾಗಾಗಿ ಎಡಿಟ್ ಮಾಡಬೇಕಾದ್ರೆ ನಾನು ಹೀಗೆ ಜಸ್ಟ್ ಹೇಳಿಕೊಂಡು ಹಾಕ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಈಗ ಮಸಾಲೆ ಗ್ರೈಂಡ್ ಮಾಡಿರುವಂಥ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಹಾಗೆ ಇದಕ್ಕೆ ಮಿಕ್ಸಿ ಜಾರಿಯಲ್ಲಿ ಕೂಡ ಒಂದು ಸ್ವಲ್ಪ ಮಸಾಲೆ ಅಂಟ್ಕೊಂಡಿರುತ್ತೆ, ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಅದನ್ನು ಅಲ್ಲಾಡಿಸ್ಕೊಂಡು ಅದಾದಮೇಲೆ ಹಾಕ್ತಾಯಿದ್ದೀನಿ. ಈ ಮಸಾಲೆ ಹಸಿ ಮಸಾಲೆ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ ಒಂದು ಸೈಡಲ್ಲಿ 2 ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಕೂಡ ನಾನು ಕಟ್ ಮಾಡಿ ಅದನ್ನು ಬಿಡಿಸಿಟ್ಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೈಡಲ್ಲಿ. ಅದನ್ನು ಕಟ್ ಮಾಡಿ ಹಾಕ್ಕೊಳ್ಬೇಕು. ಹಾಗೆ ಒಂದು ಸ್ವಲ್ಪ ಸಕ್ಕರೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ ನಾನು. ಹಾಗೆ ಅರಿಶಿನ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅಕ್ಕಿಯನ್ನು ನೆನೆ ಹಾಕ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ಳೋದ್ರಿಂದ ಬೇಗ ನಮಗೆ ವಿಸಿಲ್ ಹೋಗುತ್ತೆ. ಸ್ವಲ್ಪ ಅಕ್ಕಿ ನೆಂದ್ಕೊಂಡಿರುತ್ತೆ ಅಲ್ವಾ, ಮತ್ತು ಅಂಟು ಥರ ಆಗೋದಿಲ್ಲ. ಅಕ್ಕಿ ನೆನೆಸೋದ್ರಿಂದ ತುಂಬ ಒಳ್ಳೆ ಪ್ರಯೋಜನ ಇದೆ. ಮತ್ತು ಈ ಒಂದು ಮೆಂತ್ಯ ಸೊಪ್ಪು ಏನಿದೆ ಇದನ್ನು ಈ ಹಂತದಲ್ಲೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಅಕ್ಕಿ ಸೇರಿಸ್ಕೊಂಡು ಮತ್ತು ಬೇಕಿದ್ದರೆ ಗರಂ ಮಸಾಲ ಹಾಕ್ಕೊಳ್ಬೋದು. ಇದಿಷ್ಟೇ ಇರೋದು ಹಾಕಲಿಕ್ಕೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು 2ರಿಂದ 3 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ, ಪಲಾವ್ ರೆಡಿ ಆಗುತ್ತೆ. ಮೆಂತ್ಯ ಪಲಾವು ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ದುಡ್ಡು ಅಂದರೆ ಲಕ್ಷ್ಮಿ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕು. ಲಕ್ಷ್ಮಿ ಕೃಪಾ ಕಟಾಕ್ಷ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕು. ಈಗಿನ ಕಾಲದಲ್ಲಿ ವಿದ್ಯೆ ಇಲ್ಲ ಅಂದರೂ ಪರವಾಗಿಲ್ಲ, ದುಡ್ಡು ಅನ್ನೋದು ತುಂಬಾ ಇಂಪಾರ್ಟೆಂಟ್. ದುಡ್ಡು ಅನ್ನೋದು ಬೇಕೇ ಬೇಕು ಜೀವನ ನಡೆಸೋದಕ್ಕೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಅಷ್ಟೇ, ತುಂಬ ಜನ ಪೂಜೆ ಪುನಸ್ಕಾರ ಇಂಥದಕ್ಕೆಲ್ಲ ಮೊರೆ ಹೋಗ್ತಾರೆ ಅಲ್ವಾ. ಹಾಗಾಗಿ ಲಕ್ಷ್ಮೀ ಕೃಪಾ ಕಟಾಕ್ಷ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ. ಒಂದು ಸಲ ಲಕ್ಷ್ಮಿ ಒಲಿದ್ರೆ ಸಾಕು, ಅವರ ಬದುಕು ಬಂಗಾರ ಆಗುತ್ತೆ. ಅದೇ ಕೆಲವೊಂದು ಸಲ ನಮ್ಮ ಒಂದು ಅದೃಷ್ಟ ಇರ್ಬೋದು, ಟೈಮ್ ಅನ್ನೋದು ಕೈ ಕೊಟ್ಟಾಗ ಈ ಹಗ್ಗ ಅನ್ನೋದು ಕೂಡ ಹಾವಾಗೋವಂಥ ಚಾನ್ಸಸ್ ಇರುತ್ತೆ. ದಿನವಿಡೀ ದುಡಿದ್ರೂ ಕೂಡ ದಿನದ ಕೊನೆಯಲ್ಲಿ 1 ರೂಪಾಯಿ ಕೂಡ ಉಳಿಯೋಂಥ ಚಾನ್ಸಸ್ ಇರೋದಿಲ್ಲ. ಈ ಒಂದು ಸಿಚುವೇಶನನ್ನು ಪ್ರತಿಯೊಬ್ಬರು ಕೂಡ ಗಮನಿಸಿರ್ತೀರಾ, ಎಕ್ಸ್ಪೀರಿಯನ್ಸ್ ಕೂಡ ಆಗಿರುತ್ತೆ ಅಲ್ವಾ. ಹಾಗಾದರೆ ಇದಕ್ಕೆಲ್ಲ ಏನೆಲ್ಲ ಕಾರಣ ಇರ್ಬೋದು? ತುಂಬ ಅಂದರೆ ತುಂಬಾ ತಿಳ್ಕೊಳ್ಬೇಕಾದ್ದು ಇಂಪಾರ್ಟೆಂಟು.
ಹಾಗಾಗಿ ಏನಿರ್ಬೋದು ಅನ್ನೋದನ್ನು ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ತೇನೆ ನೋಡಿ. ನಮಗೆ ಎಷ್ಟೇ ಕೆಲಸ ಮಾಡಿ ಸುಸ್ತಾದರೂ ಒಂದು ಕ್ಷಣ ನಾವು ನಿಲ್ಬೋದು, ಆದರೆ ಗಡಿಯಾರ ಮಾತ್ರ ನಿಲ್ಲೋದಿಲ್ಲ. ನಾವು ನಿಂತರೂ ನಿಲ್ಲದೆ ಸಮಯವನ್ನು ತೋರಿಸುವಂಥ ಒಂದು ಗಡಿಯಾರವನ್ನು ನಾವು ಮನೆಯಲ್ಲಿ ಇಟ್ಕೊಂಡಿರ್ತೀವಿ. ಮನೆಯಲ್ಲಿ ಹಾಲ್ನಲ್ಲೋ ರೂಮಲ್ಲೋ ಇಟ್ಕೊಂಡಿರ್ತೀವಿ. ಇಂಥ ಒಂದು ಗಡಿಯಾರಗಳು ಹಾಳಾದಾಗ ನಾವು ತಕ್ಷಣ ಬೇರೆ ಹೋಗಿ ತರೋದಲ್ಲ, ಬದಲಿಗೆ ಅದಕ್ಕೆ ಶೆಲ್ ಹಾಕಿ ಅದೇ ಗಡಿಯಾರವನ್ನು ಯೂಸ್ ಮಾಡೋದು ತುಂಬ ಒಳ್ಳೆಯದು. ಯಾಕಂದರೆ ನಾವು ಅದನ್ನು ಹಾಳಾಗಿರುವಂಥ ಗಡಿಯಾರವನ್ನು ಮನೇಲೇ ಇಡೋದ್ರಿಂದ ತುಂಬ ಅಂದರೆ ತುಂಬ ಬ್ಯಾಡ್ ಎಫೆಕ್ಟ್ ಆಗುತ್ತೆ. ಮನೆಯಲ್ಲಿ ಹಣದ ಒಂದು ಸಮಸ್ಯೆಯನ್ನು ನಾವು ಎದುರಿಸಬೇಕಾಗುತ್ತೆ. ಹಾಗಾಗಿ ಗಡಿಯಾರಗಳು ಏನಾದರೂ ಹಾಳಾಗಿದ್ದರೆ ಅದಕ್ಕೆ ಶೆಲ್ ತಂದು ಹಾಕಿಸಿ, ಅಥವಾ ಅದು ಶೆಲ್ ಹಾಕಿದರೂ ಕೂಡ ಅದು ಸರಿಯಾಗಿ ನಡೀತಾ ಇಲ್ಲ ಅಂತಾದರೆ ಚೇಂಜ್ ಮಾಡಿ. ಆದರೆ ಅದನ್ನು ಆದಷ್ಟು ಬೇಗ ಡಸ್ಟ್ಬಿನ್ಗೆ ಹಾಕೋದು ತುಂಬಾ ಒಳ್ಳೆಯದು. ಇಲ್ಲಿ ನೋಡ್ತಾ ಇರ್ಬೋದು, ನಾನು ನ್ಯೂಟ್ರಿಯೆಂಟ್ಸ್ ಇರುವಂತಹ ಇದನ್ನು ಡ್ರೈ ಫ್ರೂಟ್ಸ್ ಇನ್ಕ್ಲೂಡ್ ಆಗಿರುವಂಥದ್ದು ಮಕ್ಕಳಿಗೆ ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಹೆಲ್ದಿಯಾಗಿದೆ ಇದು. ಮಕ್ಕಳು ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂದರೂ ಕೂಡ ತೊಂದರೆ ಇಲ್ಲ, ಇದನ್ನು ತಿಂದು ಹೋಗ್ತಾರೆ. ಇನ್ನು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು ತುಕ್ಕು ಹಿಡಿಯುವಂಥ ಕಬ್ಬಿಣ ಇರುತ್ತೆ ಅಲ್ವಾ, ಕಬ್ಬಿಣವನ್ನು ಆದಷ್ಟು ಮನೆಯಲ್ಲಿ ಇಟ್ಕೊಳ್ಬೇಡಿ. ತುಕ್ಕು ಹಿಡಿತಾ ಇದ್ದರೆ ಅದು ತುಂಬಾ ತೊಂದರೆ ಉಂಟು ಮಾಡುತ್ತೆ. ಮಾನಸಿಕ ಕಿರಿಕಿರಿ ಇರ್ಬೋದು, ಹಾಗೆ ಹಣಕ್ಕೆ ಅಡೆತಡೆ ಉಂಟು ಮಾಡೋದು, ಮತ್ತು ಹಿಡಿದಂಥ ಕೆಲಸನ ಅರ್ಧಕ್ಕೆ ನಿಲ್ಲಿಸುವಂಥದ್ದು, ಇಂಥದ್ದೆಲ್ಲ ಆಗುತ್ತೆ ಈ ಒಂದು ಕಬ್ಬಿಣವನ್ನು ಇಡೋದ್ರಿಂದ. ಆದ್ದರಿಂದ ಆದಷ್ಟು ಈ ಕಬ್ಬಿಣವನ್ನು ಮನೆಯಲ್ಲಿದ್ದರೆ ಹೊರಗೆ ಹಾಕೋದಕ್ಕೆ ಪ್ರಯತ್ನ ಮಾಡಿ. ಕಬ್ಬಿಣವನ್ನು ಶನಿಗೆ ಹೋಲಿಸಲಾಗುತ್ತೆ. ಹಾಗಾಗಿ ಈ ಕಬ್ಬಿಣದ ಐಟಮ್ಸ್ ಏನೇ ಇದ್ದರೂ ಕೂಡ ಆದಷ್ಟು ಮನೆಯಿಂದ ಹೊರಗಾಗಿ ಮನೆಗೆ ಒಳ್ಳೆಯದಾಗುತ್ತೆ. ಇನ್ನು ಕಾಮನ್ ಆಗಿ ಮನೆಯಲ್ಲಿ ಇದು ಒಂದು ಮಿಸ್ಟೇಕನ್ನು ಮಾಡ್ತಾರೆ. ಮನೆಯಲ್ಲಿ ಯಾರಾದರೂ ತೀರೋಗಿದ್ದರೆ ಅಂಥವ್ರಿಗೆ ಸಂಬಂಧಿಸಿದ ಕೆಲವೊಂದು ವಸ್ತುಗಳನ್ನು ಇಟ್ಕೊಳ್ಳುವಂಥದ್ದು. ಅವರು ಹೋದರೂ ನನಗೆ ಅವರ ಈ ಒಂದು ವಸ್ತು ತುಂಬಾ ಇಷ್ಟ, ಅವರ ಬಟ್ಟೆ ಇರ್ಬೋದು, ತಲೆ ದಿಂಬು ಇರ್ಬೋದು, ಅಥವಾ ಅವರು ಉಪಯೋಗಿಸ್ತಿದ್ದ ಕೆಲವೊಂದು ವಸ್ತುಗಳಿರ್ಬೋದು, ಅದನ್ನು ಯಾವುದನ್ನು ಮನೆಯಲ್ಲಿ ಇಟ್ಕೊಳ್ಬಾರ್ದು. ಇಟ್ಕೊಂಡ್ರೆ ತುಂಬ ನೆಗೆಟಿವ್ ಎನರ್ಜಿ ಬರುತ್ತೆ ಮನೆಯಲ್ಲಿ. ಹಾಗೆ ಇದು ದುಡ್ಡು ನಷ್ಟ ಆಗೋದಕ್ಕೂ ಕಾರಣ ಆಗುತ್ತೆ. ಹಾಗಾಗಿ ಅವರಿಗೆ ಸಂಬಂಧಿಸಿದಂಥ ವಸ್ತುಗಳು ಇದ್ದರೆ, ಬಟ್ಟೆ ಸೀರೆ ಇಂಥದ್ದು ಏನಾದರೂ ಇದ್ದರೆ ಯಾರಾದರೂ ಬಡವರಿಗೆ ದಾನ ಮಾಡಿ ಒಳ್ಳೆಯದು. ಆದರೆ ನೀವು ಮಾತ್ರ ಇಟ್ಕೊಳ್ಬೇಡಿ. ಮನೆಯಲ್ಲಿ ಹೆಚ್ಚಾಗಿ ಈ ಒಂದು ಮಿಸ್ಟೇಕನ್ನು ಮಾಡ್ತಾ ಇರ್ತೀರ. ಟ್ಯಾಪನ್ನು ಕನೆಕ್ಟ್ ಮಾಡಿರುವಂಥ ಟ್ಯಾಪ್ಗಳು ಒಂದು ಚೂರಾದರೂ ತೊಟ್ಟಿಗ್ತಾ ಇರುವಂಥದ್ದು, ನಾವು ಆಫ್ ಮಾಡಿದರೂ ಕೂಡ ಅದು ಲೀಕೇಜ್ ಆಗ್ತಾ ಇರುವಂಥದ್ದು ಕಂಡು ಬಂದರೆ ಅದನ್ನು ಆದಷ್ಟು ಬೇಗ ಸರಿ ಮಾಡಿಸೋದು ಒಳ್ಳೆಯದು. ಇಲ್ಲಾಂದರೆ ಅದು ಕೂಡ ಅಷ್ಟೇ, ನೀರು ಹೇಗೆ ವೇಸ್ಟ್ ಆಗ್ತಾ ಇರುತ್ತೋ ಹಾಗೆ ನಮ್ಮ ಹಣ ಕೂಡ ವೇಸ್ಟ್ ಆಗುತ್ತೆ ಅಂತೇಳಿ ಅರ್ಥ. ಹಾಗೆ ಸ್ನೇಹಿತರೆ, ಇಂಥ ಸಣ್ಣ ಸಣ್ಣ ವಿಚಾರಗಳು ನಮಗೆ ಹಣ ಲಾಸ್ ಆಗೋದಕ್ಕೆ ಕಾರಣ ಆಗುತ್ತೆ, ಲಕ್ಷ್ಮಿ ನಿಲ್ಲದೆ ಇರೋದಕ್ಕೆ ಕಾರಣ ಆಗುತ್ತೆ. ಇಂಥ ಸಣ್ಣ ಸಣ್ಣ ವಿಚಾರಗಳನ್ನು ಸರಿ ಮಾಡಿಕೊಂಡು ಆದಷ್ಟು ನಾವು ಹೋಗೋದು ಒಳ್ಳೆಯದು. ಹೀಗೆ ಇನ್ನಷ್ಟು ಒಳ್ಳೆಯ ವಿಚಾರಗಳೊಂದಿಗೆ ಮುಂದಿನ ಒಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.